ಬೆಳೆಯುತ್ತಿರುವ ಚಿಕ್ಕೋಡಿ ನಗರದಲ್ಲಿ ಯಾರೊಬ್ಬರೂ ಹಸಿವಿನಿಂದ ಬಳಲುಬಾರದು. ಬಡ ಹಾಗೂ ಕೂಲಿ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ 2 ಹೂತು ಊಟ ಹಾಗೂ ಮುಂಜಾನೆ ಉಪಾಹಾರ ದೊರೆಯಬೇಕು ಎಂಬ ಉದ್ದೇಶದಿಂದ ಚಿಕ್ಕೋಡಿ ನಗರದಲ್ಲಿ 2 ಕಡೆ ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆಯಲಾಗಿದೆ ಎಂದು ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಗಣರಾಜ್ಯೋತ್ಸವ ದಿನದಂದು ಶಾಸಕ ಗಣೇಶ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಇವರ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಮಂಜೂರಾದ 2 ಇಂದಿರಾ ಕ್ಯಾಂಟೀನ್ಗಳನ್ನು ಶಾಸಕರಾದ ಗಣೇಶನ ಹುಕ್ಕೇರಿ ಹಾಗೂ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿರವರು ಉದ್ಘಾಟನೆ ಮಾಡಿದರು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಊಟ ನೀಡಲಾಗುತ್ತದೆ. ಇದರ ಪ್ರಯೋಜನೆ ಸಾರ್ವಜನಿಕರು ಪಡೆಯಬೇಕು ಎಂದು ಶಾಸಕ ಗಣೇಶ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿಯಲ್ಲಿ ವಿಶೇಷವಾಗಿ 2 ಇಂದಿರಾ ಕ್ಯಾಂಟೀನನ್ನು ನಾವು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ವು. ಇವತ್ತ ಸ್ಥಳ ಅವಕಾಶ ನೋಡಿ ಇಲ್ಲಿ ಜಾಗ ಫೈನಲ್ ಮಾಡೋದು ಉದ್ದೇಶ ಅಂದ್ರೆ ಈ ಬಸ್ ಸ್ಟ್ಯಾಂಡ್ಗೆ ಸಮೀಪ ಇದೆ, ಈ ಗೌರ್ಮೆಂಟ್ ಹಾಸ್ಪಿಟಲಿಗೆ ಸಮೀಪ ಇರೋದ್ರಿಂದ ಈ ಜಾಗವನ್ನು ನಾವು ಆಯ್ಕೆ ಮಾಡಿ ಸರ್ಕಾರದ ಮಹತ್ವ ಕಾರ್ಯಕ್ರಮ ಅಂದ್ರೆ ಇದ ಬಡೂರು ಜನರಿಗೆ ಯಾರು ಇವತ್ತ ಕೂಲಿ ಹೋಗ್ತಾರೋ, ಯಾರು ಇವತ್ತ ಕಾಲೇಜ್ ವಿದ್ಯಾರ್ಥಿ ಅದಾರೋ ಕಡಿಮೆ ದರದಲ್ಲಿ ಈಗ ತಾನೇ ಹೇಳಿದ್ರು ಬೆಳಗ್ಗೆ 8 ಗಂಟೆ ಹಿಡಿದ 10 ಗಂಟೆವರೆಗೆ ಟಿಫಿನ್ ವ್ಯವಸ್ಥೆ ಮಾಡ್ತೀವಿ 5 ರೂಪಾಯಿದಲ್ಲಿ. ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೆ 10 ರೂಪಾಯಿದಾಗ ಫುಲ್ ಊಟ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ತೈತಿ. ಸಾಯಂಕಾಲ ಮತ್ತು 7 ಗಂಟೆಯಿಂದ 9ವರೆಗೆ ಊಟದ ವ್ಯವಸ್ಥೆ ಮಾಡ್ತೀವಿ. ಈ ರೀತಿ ಇವತ್ತು ಈ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇಲ್ಲಿ ಒಂದು ಇಂದಿರಾ ಕ್ಯಾಂಟೀನು, 2ನೇ ಇಂದಿರಾ ಕ್ಯಾಂಟೀನ್ ನಮ್ಮ BO ಆಫೀಸ್ ಮುಂದೆ ಈಗಾಗಲೇ ಚಾಲೂ ಆಗಿದೆ. ಇನ್ನೂ ಒಂದು 15 ದಿವಸ ಟೈಮಲ್ಲಿ ಆಕ್ಸಿಡೆಂಟ್ ಆಗಿರ್ತಾವೆ, ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ಬಾರ ನಿರಂತರ ಮಾಡಕ ಇವತ್ತು ಅವ್ರ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು 2-3 ಕಡೆ CCTV ಕ್ಯಾಮೆರಾ ಕೊಡಿಸೋದಂಥದ್ದೊಂದು ವ್ಯವಸ್ಥೆ ಮಾಡಿದ್ವು. ಮುಂದಿನ ದಿನಮಾನದಾಗ ಚಿಕ್ಕೋಡಿದಾಗ ನಾನು ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಕೂಡಿ ಎಲ್ಲೆಲ್ಲಿ ನಮ್ಮ ವಾರ್ಡ್ ಅದಾವೆ, ನೀವು ಚೀಫ್ ಆಫೀಸರ್ ಒಂದು ಲಿಸ್ಟ್, ನೀವು ಮತ್ತು DYSP ಒಂದು ಲಿಸ್ಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಎಲ್ಲೆಲ್ಲ ಒಂದೊಂದು ವಾರ್ಡ್ ಐತಿ, ಪ್ರತಿ ವಾರ್ಡ್ದಾಗ ಒಂದು CCTV ಕ್ಯಾಮೆರಾ ಕೊಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಮುಂದೆ ಅವರ ಬಸ್ ಸ್ಟ್ಯಾಂಡು ಕೂಡ ಇವತ್ತು ಅದು ಕೂಡ ಈ ವಿಶೇಷವಾಗಿ ಅದು ಕೂಡ ಇವತ್ತು ನಾವು ಚಾಲನೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಆಗ್ತಿದೆ. ಮುಂದಿನ ದಿನಮಾನದಲ್ಲೇ ಈ ಅಧಿವೇಶನ ಆದಮೇಲೆ ಮುಂದಿನ ತಿಂಗಳಲ್ಲಿ ಇನ್ನು ನಮ್ಮ 3-4 ಕಾರ್ಯಕ್ರಮ ಉಳಿದಾವೆ. ಒಂದು KAB ಉದ್ಘಾಟನೆ ಕಾರ್ಯಕ್ರಮ ಆಗಲಿ, ಚಿಕ್ಕೋಡಿಯಲ್ಲಿ ಇವತ್ತು ನಮ್ಮ DHO ಆಫೀಸ್ ಆಗಲಿ, ಮುಂದೆ ರೈತರ ಸಂಪರ್ಕ ಕೇಂದ್ರ ಇವತ್ತು ಚಿಕ್ಕೋಡಿದಲ್ಲಿ ಸುಮಾರು ಒಂದು ದೊಡ್ಡ ಸಮುದಾಯ ಭವನಿಗೆ ಆಗಲಿ ಕಟ್ಟಿದ್ವು. ಮುಂದಿನ ಹೋದ ಅಧಿವೇಶನದಾಗ ಮಾಡಬೇಕಾಗಿದೆ. ಸಮಾರಂಭದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದರು. ಹೇಳಿದಂಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಹಾಗೇನೆ ಇಲ್ಲಿ ಬಂದಂತ ಎಲ್ಲರೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಉಪಹಾರ ಸೇವಿಸುವಂತ ಒಂದು ಅವಕಾಶ ಇದೆ. ಸೊ ಅದಕ್ಕಾಗಿ ಈ ಹೆಸರನ್ನ ನಾವೆಲ್ಲರೂ ಅಮ್ಮವರ ಹೆಸರನ್ನ ತಾವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರೂ ಕೂಡ ಇವತ್ತು ಮನವಿ ಮಾಡ್ಕೋತೀನಿ. ಹಾಗಾಗಿ ಎಲ್ಲರೂ ಈ ಕಡೆ ಕಾಲೇಜ್ ಹುಡುಗರು ಹಾಕ್ಬೋದು, ಯಾಕಂದರೆ ಬೆಳಿಗ್ಗೆ 8 ಗಂಟೆಗೆ 7ವರೆಗೆ ಸ್ಕೂಲ್ ಇರ್ತವೆ, ಅವ್ರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬರೋವಾಗಲೇ ಹಾಗೂ ಯಾರ ಆಫೀಸ್ಗಳಿಗೆ ಹೋಗ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಇದೆ, ಯಾರೂ ತಾರತಮ್ಯ ಬೇಡ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಇದೇ ವಿನಂತಿ ಇದೆ, ಮುಂದಿನ ದಿನಮಾನಗಳಿಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ಶಾಸಕರು ಹಾಗೂ ನಾವು ಅಭಿವೃದ್ಧಿ ಕೆಲಸನ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಪುರಸಭೆಯ ಮಾಜಿ ಅಧ್ಯಕ್ಷರಾದ ರಾಮ ಮಾನೆ ಹಾಗೂ ಪ್ರವೀಣ್ ಕಾಂಬ್ಳೆ ಮಾತನಾಡಿ, ಸ್ವಚ್ಛತೆ ಹಾಗೂ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಕರೆ ನೀಡಿದರು. ಇವತ್ತು ಚಿಕ್ಕೋಡಿಯಲ್ಲಿ 2 ಇಂದಿರಾ ಕ್ಯಾಂಟೀನ್ ಇವತ್ತಿನ ದಿವಸ ನಮ್ಮಲ್ಲಿ ಉದ್ಘಾಟನೆ ಆಗುತ್ತದ್ದು. ಅದಕ್ಕಾಗಿ ಇಂದಿರಾ ಕ್ಯಾಂಟೀನ್ ಆಗಲಿ ಹಾಗೂ ನಮ್ಮ 5 ಗ್ಯಾರಂಟಿಗಳನ್ನು ಸರ್ಕಾರದಿಂದ ಏನು ಈಗ 5 ಗ್ಯಾರಂಟಿ ಇದಾವೆ ಅವಾಗಲಿ ಎಲ್ಲ ಯಶಸ್ವಿಯಾಗಿ ನಡೆದವು. ಮತ್ತು ಭಾಳಷ್ಟು ಜನರಿಗೆ, ಗರೀಬ್ ಜನರಿಗೆ ಭಾಳ ಇದು ಅನುಕೂಲ ಆಗಿತ್ತು. ಇದು ಪುಣ್ಯದ ಕೆಲಸ. ಇದು 5 ಗ್ಯಾರಂಟಿ ಆಗಲಿ ಹಾಗೂ ಇದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಲಿ ಭಾಳ ಪುಣ್ಯದ ಕೆಲಸ. ನಮ್ಮ ಇಡೀ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಗೌರ್ಮೆಂಟ, ಕಾಂಗ್ರೆಸ್ ಗೌರ್ಮೆಂಟ್ ಇವತ್ತಿನ ದಿವಸ ಬಡ ಜನರ ಪರವಾಗಿ ಇದೆ ಅಂತ ಇದು ಉದಾಹರಣೆ. ಇದು ಯಾಕಂದ್ರೆ ಇದು 5 ರೂಪಾಯಿಗೆ ನಾಷ್ಟ, ಆಮೇಲೆ 10 ರೂಪಾಯಿಗೆ ಊಟ, ಇದು ಬಡ ಜನರಿಗೆ ಭಾಳಷ್ಟು ಅನುಕೂಲ ಆಗ್ತದೆ.
ಯಾಕಂದ್ರೆ ದುಡಿಯಾಕೆ ಹೋಗೋರಾಗಲಿ, ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ಗೆ ಬಂದವರಾಗಲಿ, ಆಮೇಲೆ ಇಲ್ಲಿ ಅನೇಕ ಜನ ಚಿಕ್ಕುಡಿಗೆ ಬಂದಿರ್ತಕ್ಕಂಥ ಬಹಳಷ್ಟು ಜನ ಗರೀಬ್ ಜನ ದುಡಿಯಾಕು ಹಳ್ಳಿಯಾಗಿನ ಜನ ಬರ್ತಾರೋ, ಆಜು ಬಾಜು ಹಳ್ಳಿಯಲ್ಲಿ ಜನ ನಮ್ಮದು ಬಹಳಷ್ಟು ಜನ ಚಿಕ್ಕುಡಿಯಾಗ ಬರ್ತಾರೆ ಇಲ್ಲಿ ದುಡಿಯಾಕ. ಅವ್ರಿಗೆ ಬಹಳಷ್ಟು ಇದು ಅನುಕೂಲ ಆಗೈತೆ ಅಂತ ನಮ್ಮದು ವಿಚಾರ ಇದು. ಆಮೇಲೆ ಚಿಕ್ಕೋಡಿಯಲ್ಲಿ ಅನೇಕ ಕೆಲಸ ನಮ್ಮ ಗಣೇಶನಾಗಲಿ, ಲೋಕಸಭಾ ಸದಸ್ಯರಾಗಲಿ, ನಮ್ಮ ಪ್ರಕಾಶನ ಹುಕ್ಕೇರಿ ಸಾಹೇಬರಾಗಲಿ ಜನಪರ ಕೆಲಸ ಚಿಕ್ಕೋಡಿಯಲ್ಲಿ ಬಹಳಷ್ಟು ಕೆಲಸ ಮಾಡಕತ್ತಾರು. ಚಿಕ್ಕೋಡಿಯಲ್ಲಿ 20 ಕೋಟಿನೂ ಕೂಡ ಈಗ ಗಣೇಶನ ಇವತ್ತಿನ ದಿವಸ ಹೇಳಿದರು. ಚಿಕ್ಕೋಡಿಯಲ್ಲಿ 20 ಕೋಟಿ ರೂಪಾಯಿ, ಇಡೀ ಚಿಕ್ಕೋಡಿಯಾಗ 1 ಕೋಟಿ ರೂಪಾಯಿ ಹಾಕಿದ್ರು ಕೂಡ ಇಡೀ ಚಿಕ್ಕೋಡಿ ನಮ್ಮದು ಬಹಳ ಸುಂದರವಾಗಿ ಚಿಕ್ಕೋಡಿ ಥೋಡೆ ದಿವಸದ ಆಗ್ತಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಈ ಪ್ರಕಾರ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಒಂದು ಚಿಕ್ಕೋಡಿಯಲ್ಲಿ ಆಫೀಸ್ ಮಾಡಿ ಚಿಕ್ಕೋಡಿಯಾಗಿಂದ ಆಜುಬಾಜು ಜನ ಬರ್ತಕ್ಕಂಥ ಜನರಿಗೆ ಬಹಳಷ್ಟು ಅನುಕೂಲ ಆಗಿತ್ತು ಅಂತ ಇವ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಯಾಕಂದ್ರೆ ಅಲ್ಲಿ 1-2 ಮಂದಿ PA ಇರ್ತಾರೋ, ಬಂದವ್ರಿಗೆ ಒಂದು ಅರ್ಧ ಕಪ್ ಚಹಾ ಕೊಟ್ಟು ಅವ್ರಿಗೆಲ್ಲ ಕೆಲಸ ಕೇಳಿ ಬಹಳಷ್ಟು ಕೆಲಸ ಅವರು MP ಅವರು ಕೂಡ ಚಲೋ ಮಾಡಾಕದರು. ಅವರಿಗೂ ಕೂಡ ಚಿಕ್ಕೋಡಿಯಿಂದ ಅಭಿನಂದನೆ. ಇವತ್ತು ಚಿಕ್ಕೋಡಿಯಲ್ಲಿ ಗಣೇಶನ ಆಗಲಿ, ಪ್ರಕಾಶನ ಆಗಲಿ, ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಲಿ ಜನಪರ ಕೆಲಸ ಬಹಳಷ್ಟು ಕೆಲಸ, ನಮ್ಮ ಜನಪ್ರತಿನಿಧಿ ಆಗಲಿ, ಮುನ್ಸಿಪಾಲಿಟಿ ಮೆಂಬರ್ ಆಗಲಿ ಎಲ್ಲರೂ ಜನಪರ ಕೆಲಸ ಬಹಳ ಚಲೋ ಮಾಡಾಕದರು. ಇವತ್ತು ಒಂದು ಕೆಳಮಟ್ಟದ ಪ್ರತಿಯೊಬ್ಬರಿಗೂ ಕೂಡ ಅವನಿಗೆ ಒಂದು ಊಟ ಸಿಗಬೇಕು, ಅವನಿಗೆ ಒಂದು ಆಹಾರ ದೊರಕಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತದ ಸಂವಿಧಾನವನ್ನು ನಾವು ನೋಡಿದರೆ, ಸಂವಿಧಾನ ನಮಗೆ ಒಂದು ಹಕ್ಕನ್ನು ಕೊಡ್ತಾ ಇದೆ. ಅಂದರೆ ಪ್ರತಿಯೊಬ್ಬರಿಗೂ ಅವರಿಗೆ ಆಹಾರದ ಹಕ್ಕು ಇದೆ, ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶದ ಆಹಾರದ ಹಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತದ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹಾರವನ್ನು ದೊರಕಿಸುವ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ತಾಲೂಕುಗಳಿಗೆ ಇಂದಿರಾ ಕ್ಯಾಂಟೀನ್ಗಳನ್ನು ನಿಯೋಜನೆ ಮಾಡ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ, ಸ್ವಾಗತಾರ್ಹ. ಇಂಥ ಕಾರ್ಯಕ್ರಮ ಅತ್ಯಂತ ವೇಗದ ಗತಿಯಲ್ಲಿ ನೆರವೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರೊಟ್ಟಿಗೆ ಈ ಭಾಗದ ಜನಪ್ರಿಯ ಶಾಸಕರಂತ ಸನ್ಮಾನಿಸಿರುವ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ 2 ಇಂದಿರಾ ಕ್ಯಾಂಟೀನ್ಗಳನ್ನು ನಿರ್ಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಚಿಕ್ಕೋಡಿ ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ನಾನು ಧನ್ಯವಾದಗಳನ್ನ ಇರ್ತೇನೆ. ಅದೇ ರೀತಿ ಈಗ ತಾನೇ ಹೇಳಿದ ಹಾಗೆ ಸುಮಾರು 20 ಕೋಟಿ ಅನುದಾನವನ್ನು ಕೂಡ, ವಿಶೇಷ ಅನುದಾನವನ್ನು ಚಿಕ್ಕೋಡಿ ಪಟ್ಟಣಕ್ಕೆ ತರ್ತಾ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಚಿಕ್ಕೋಡಿ ಪಟ್ಟಣದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದ್ದೇವೆ. ಇವತ್ತು ಅಂಥ ಶಾಸಕರನ್ನ ಪಡೆದಂಥ ನಾವೆಲ್ಲರೂ ಧನ್ಯರು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ, ಅದು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಆಹಾರದ ಭಾಗ್ಯವನ್ನು ಒದಗಿಸಿ ಎಲ್ಲರ ಸುಖ ಶಾಂತಿ ನಿರ್ಮಿಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯರಾದ ಸಾಬೀರಾ ಜಮಾದಾರ, ಅನಿಲಾ ಮಾನೆ, ಗುಲಾಬಾ ಹುಸೇನ್ ಬಾಗವಾನ, ಪ್ರಭಾಕರ ಕೋರೆ, ವರ್ಧಮಾನ ಸದಲಗೆ, ನರೇಂದ್ರ ನೇರಲೇಕರ, ಮುದ್ದುಸರ ಜಮಾದಾರ, ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಂತರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರ ಅನುದಾನದಲ್ಲಿ ನಿರ್ಮಿಸಿದ ಹೊಸ ಬಸ್ ತೆನಿಗುದಾಣ ಹಾಗೂ ನೂತನ ಸಾರ್ವಜನಿಕ ಗ್ರಂಥಾಲಯದ ಉದ್ಘಾಟನೆ ನೆರವೇರಿಸಲಾಯಿತು.